ಕುಮಾರ ಕೃಪಾ ಗೆಸ್ಟ್ ಹೌಸ್ನಲ್ಲೂ ಕೂಡ ಹೀಗೆ ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ವಾಸ್ತು ಪ್ರಕಾರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಡಿಕೆಶಿ ಪ್ರಮಾಣ ವಚನಕ್ಕೆ ಮಠಾಧಿಪತಿಗಳ ಹಾಜರಿರ್ತಾರೆ. ಯಾಕಂದರೆ ಮಠಾಧಿಪತಿಗಳಿಗೆ ಆಹ್ವಾನವನ್ನು ನೀಡಲಾಗಿದೆ. ಸರ್ವಧರ್ಮ ಸರ್ವ ಸಮುದಾಯದ ಸ್ವಾಮೀಜಿಗಳು, ಒಟ್ಟು 55 ಸ್ವಾಮೀಜಿಗಳು, ಚರ್ಚಿನ ಫಾದರ್ಗಳು, ಮಸೀದಿಯ ಮೌಲ್ವಿಗಳು ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಸರ್ಕಾರದಿಂದಲೇ ಅಧಿಕೃತ ಆಹ್ವಾನವನ್ನು ಕಳಿಸಲು ಡಿ.ಕೆ. ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಧಾರ್ಮಿಕ ಕಾರ್ಯಕ್ರಮದ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ಸರ್ಕಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂಥ ಡಿ.ಕೆ. ಶಿವಕುಮಾರ್ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮದ ರೀತಿ ನಾಳೆ ಕಾಣಿಸಬಹುದೇನೋ. ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟರಾಯಿತು. ಹಿಂದೂಗಳ ಸ್ವಾಮೀಜಿಗಳಿಗೂ, ಸರ್ವ ಸಮುದಾಯದ ಮಠಾಧಿಪತಿಗಳಿಗೂ, ಸರ್ವಧರ್ಮದ ಮುಖ್ಯಸ್ಥರಿಗೂ ಅಂದರೆ ಮೌಲ್ವಿಗಳಿಗೆ, ಫಾದರ್ಗಳಿಗೂ ಕೂಡ ನೀಡುವ ಮೂಲಕ ಒಂದು ವಿಶೇಷವಾದ ರೀತಿಯಲ್ಲಿ ಕಾಣಿಸುತ್ತೆ. ಬಟ್ ಧಾರ್ಮಿಕ ಕಾರ್ಯಕ್ರಮ ಅನ್ನುವ ರೀತಿಯಲ್ಲೂ ಕೂಡ ಇದು ಕಾಣಿಸ್ತಾ ಇದೆ. ಸೊ ಹೀಗಾಗಿ ದೈವಭಕ್ತ ಹೌದು ಡಿ.ಕೆ. ಶಿವಕುಮಾರ್, ಜ್ಯೋತಿಷ್ಯ ನಂಬ್ತಾರೆ ಹೌದು, ವಾಸ್ತು ನಂಬ್ತಾರೆ ಹೌದು. ಬಟ್ ಮೊದಲ ದಿನವೇ ಇಂಥದ್ದೊಂದು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಚ್ಚರಿಯಾಗಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ ಮೊದಲಿಂದಲೂ ಕೂಡ ಶಿವಭಕ್ತ, ಅನೇಕ ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಶಿವಕುಮಾರ್. ಈಗ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಸಂದರ್ಭದಲ್ಲಿಯೂ ಕೂಡ ಅದೆಲ್ಲದಕ್ಕೂ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಇದು ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಬಹುದಲ್ವಾ? ಖಂಡಿತ ದರ್ಶಕ, ನಾಳೆ ನೂತನ ಸಿಎಂ ಪದಗ್ರಹಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಣೆ ಮಾಡೋದಕ್ಕೆ ಈಗಾಗಲೇ ವೇದಿಕೆ ಕೂಡ ಸಿದ್ಧ ಆಗ್ತಿರುವಂತದ್ದು. ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ಆಹ್ವಾನಗಳನ್ನ ಕೊಟ್ಟಿರುವಂತದ್ದು ಪಕ್ಕದ ಹೊರ ತಮಿಳುನಾಡು ಸೇರಿದಂತೆ ಆಂಧ್ರ, ತೆಲಂಗಾಣ ಸೇರಿದಂತೆ ತಮಿಳುನಾಡು ಸಿಎಂಗಳಿಗೆ ಒಂದು ಆಹ್ವಾನವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಹಲವು ವಿವಿಐಪಿಗಳಿಗೆ ಆಹ್ವಾನ ಕೊಟ್ಟು ಕಾರ್ಯಕ್ರಮಕ್ಕೆ ಬರುವಂತೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಆಹ್ವಾನ ಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸರ್ವಧರ್ಮ ಸಮುದಾಯದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಬುಧವಾರ ಲೋಕಭವನದಲ್ಲಿ ನಡೀತಿರುವಂತಹ ಪ್ರಮಾಣ ವಚನಕ್ಕೆ ಮಠಾಧಿಪತಿಗಳು ಸೇರಿದಂತೆ ಎಲ್ಲರಿಗೂ ಸರ್ವಧರ್ಮ ವಿಚಾರವನ್ನ ಇಟ್ಕೊಂಡು ಸಮುದಾಯಗಳ ಸ್ವಾಮೀಜಿಗಳಿಗೆ ಆಹ್ವಾನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪ್ರಮಾಣ ವಚನಕ್ಕೆ 55 ಸ್ವಾಮೀಜಿಗಳಿಗೆ ಸೇರಿದಂತೆ ಫಾದರ್ಗಳು ಹಾಗೂ ಮೌಲ್ವಿಗಳಿಗೆ ಆಹ್ವಾನ ಕೊಟ್ಟಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಅಂದ್ರೆ ನಾಳೆ ನಡೆಯುವಂತ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅನ್ನೋದು ಪ್ರಮುಖವಾಗಿ ನೋಡೋದಾದ್ರೆ, ಪ್ರಮುಖವಾಗಿ ನಿರ್ಮಲಾನಂದ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸುತ್ತೂರು ಮಠ ಸೇರಿದಂತೆ ಸಿದ್ಧಗಂಗಾ ಸ್ವಾಮೀಜಿಗಳು ಸೇರಿದಂತೆ ಹಲವು ಸ್ವಾಮೀಜಿಗಳಿಗೆ ಸುಮಾರು 55 ಆ ಸ್ವಾಮೀಜಿ ಮಠಾಧೀಶರಿಗೆ ಹಾಗೂ ಫಾದರ್ಗಳಿಗೆ, ಮೌಲ್ವಿಗಳಿಗೆ ಆಹ್ವಾನ ಕೊಟ್ಟಿರುವಂತದ್ದು. ಒಂದು ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಇಷ್ಟೊಂದು ಮಠಾಧೀಶರನ್ನ ಕರೆಸುವಂತ ಒಂದು ಅವಶ್ಯಕತೆ ಇತ್ತ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಇದು ಅವರು ವೈಯಕ್ತಿಕವಾದ ಒಂದು ವಿಚಾರಗಳು. ಹಾಗಾಗಿ ಅದರಲ್ಲಿ ನಾವು ಹೆಚ್ಚು ಮಾತನಾಡೋದು ಬೇಡ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಶುರುವಾಗಿರುವಂತದ್ದು. ಅಂದ್ರೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಜೊತೆಗೆ ವಿವಿಐಪಿಗಳು ಕೇಂದ್ರದಿಂದಲೂ ಸಾಕಷ್ಟು ವಿವಿಐಪಿಗಳು ಬರ್ತಾ ಇದ್ದಾರೆ. ಅವ್ರಿಗೂ ಆಹ್ವಾನಕ್ಕೆ ಎಲ್ಲಾ ರೀತಿಯ ಸಕಲವಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಾಳೆ ನಡೆಯುವಂತ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಕೇಂದ್ರ ಮತ್ತು ಹೊರ ರಾಜ್ಯಗಳಿಂದ ವಿಶೇಷ ಆಹ್ವಾನಿತರು ಬರ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಆರಾಧ್ಯ ಸರ್, ಆರಾಧ್ಯ ಸರ್, ಬನ್ನಿ ಕಡೆ ಬರ